ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಮದುವೆಯಾಗಿ ನನ್ನ ಹೆಂಡತಿ ತಂಗಿ ಮತ್ತೆ ಅವಳ ಗಂಡ ಮನೆಗೆ ಬಂದಿದ್ದಾಗ ಎಕ್ಸ್ಚೇಂಜ್ ಮಾಡಿಕೊಂಡು ಸಿಕ್ಕಾಪಟ್ಟೆ ಮಜಾ ಮಾಡಿದರು. ಕತೆ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಆಗಿದೆ. ಎಲ್ಲೂ ಸ್ಕಿಪ್ ಮಾಡಿದೆ. ಕತೆನ ಕೊನೆಯ ತನಕ ಕೇಳ್ತಾ ಹೋಗಿ. ನನ್ನ ಹೆಸರು ಚಂದನ್. ನನಗೆ ಈಗಾಗಲೇ ಮದುವೆ ಆಗಿದೆ. ನನ್ನ ಹೆಂಡತಿಯ ಹೆಸರು ಪ್ರಮೀಳಾ. ಅವಳಿಗೆ ಒಬ್ಬಳು ತಂಗಿ ಇದ್ದಾಳೆ. ಹೆಸರು ಪಂಕಜ. ಪಂಕಜಾಳಿಗೂ ಮತ್ತು ಪ್ರಮೀಳಾಳಿಗೂ 5 ವರ್ಷಗಳ ಅಂತರ. ನನ್ನ ಮತ್ತು ಪ್ರಮೀಳಾಳ ಮದುವೆಯಾದಾಗ ಪಂಕಜ ಇನ್ನು ಚಿಕ್ಕ ಹುಡುಗಿಯ ಹಾಗೆ ಕಾಣುತ್ತಿದ್ದಳು. ಈಗ ಪಂಕಜಾಳ ಮದುವೆ. ನಾನು ಮತ್ತೆ ಪ್ರಮೀಳಾ ಅವಳ ಮದುವೆಗೆ ಹೋಗಿದ್ದೆವು. ಅಬ್ಬ, ಈಗ ನೋಡಲು ರತಿ ದೇವಿಯ ಹಾಗೆ ಕಾಣಿಸುತ್ತಾಳೆ. ನಾನು ನನ್ನ ನಾದಿನಿಯನ್ನು ನೋಡಿ ನನ್ನ ಹೆಂಡತಿಯ ಹತ್ತಿರ ಹೇಳಿದೆ, ನನ್ನ ಮದುವೆಯಾದಾಗ ನಿನ್ನ ತಂಗಿ ಇನ್ನು ಎಳೆಯ ಹುಡುಗಿಯ ಹಾಗೆ ಇದ್ದಳು. ಈಗ ನೋಡು ಹೇಗಾಗಿದ್ದಾಳೆ. ನಿನ್ನ ತಂಗಿಯ ಗಂಡ ರವಿ ತುಂಬ ಅದೃಷ್ಟ ಮಾಡಿದ್ದ ಬಿಡು ಅಂತ ಹೇಳಿದಾಗ ಪ್ರಮೀಳಾ ಕೋಪ ಮಾಡಿಕೊಳ್ಳುತ್ತಾ, ಯಾಕೆ ನೀವು ಅದೃಷ್ಟ ಮಾಡಿರಲಿಲ್ಲವಾ ಅಂತ ಕೇಳಿದಳು. ಅಯ್ಯೋ ನನ್ನ ಚಿನ್ನ, ಯಾಕೆ ಇಷ್ಟು ಕೋಪ? ನಾನು ಸುಮ್ಮನೆ ಹೇಳಿದ್ದು ಅಷ್ಟೆ. ಆದರೂ ನಿನ್ನ ತಂಗಿ ನೋಡಲು ತುಂಬಾ ಚೆನ್ನಾಗಿದ್ದಾಳೆ ಅಲ್ವಾ ಅಂತ ಹೇಳಿದೆ. ಅದಕ್ಕೆ ಅವಳು ಸ್ವಲ್ಪ ಹುಸಿ ಮುನಿಸಿನಿಂದ ಎದ್ದು ಹೋದಳು. ನಾವು ಮದುವೆ ಮುಗಿಸಿಕೊಂಡು ಮನೆಗೆ ಬಂದೆವು. ಅವರ ಮದುವೆಯಾಗಿ 6 ತಿಂಗಳು ಕಳೆದಿತ್ತು. ಪ್ರಮೀಳಾ ತನ್ನ ತಂಗಿಗೆ ಕರೆ ಮಾಡಿ ಒಂದು ದಿನ ನಮ್ಮ ಮನೆಗೆ ಬಾ ಎಂದು ಕರೆದಳು. ಅವರಿಬ್ಬರೂ ಕೂಡ ಅವತ್ತು ಭಾನುವಾರ ಮನೆಗೆ ಬಂದರು. ಭರ್ಜರಿ ಹಬ್ಬದ ಅಡುಗೆ ತಯಾರಾಗಿತ್ತು. ಎಲ್ಲರೂ ಕೂತು ಊಟ ಮಾಡಿದೆವು. ಊಟ ಮಾಡಿದಾಗ ಹೊರಟು ನಿಂತಾಗ ಜೋರಾಗಿ ಮಳೆ ಬರಲು ಶುರುವಾಯಿತು. ಎಷ್ಟು ಹೊತ್ತಾದರೂ ಮಳೆ ನಿಲ್ಲುವ ಸೂಚನೆಯೇ ಸಿಗಲಿಲ್ಲ. ಗುಡುಗು ಸಿಡಿಲು ಸಹಿತ ಜೋರು ಮಳೆ. ಆಗ ನನ್ನ ಹೆಂಡತಿ ಪಂಕಜಾಳ ಹತ್ತಿರ ಹೋಗಿ, ಇವತ್ತು ಇಲ್ಲೇ ಇದ್ದು ನಾಳೆ ಹೋಗುವಿರಂತೆ, ಈ ಮಳೆಯಲ್ಲಿ ಹೋಗುವುದು ಬೇಡ ಎಂದು ಹೇಳಿದಳು. ಮೊದಲಿಗೆ ಒಪ್ಪಲಿಲ್ಲ. ಅದಾದ ಮೇಲೆ ಇಲ್ಲಿಯೇ ಇರೋಣ ಬಿಡು ಅಂತ ಹೇಳಿದ. ಆಗ ಪಂಕಜ, ರವಿ, ನಾವು ಬಟ್ಟೆ ತಂದಿಲ್ಲ, ಹೇಗೆ ಇರಲು ಸಾಧ್ಯ ಅಂತ ಹೇಳಿದಳು. ನನ್ನ ಹೆಂಡತಿ, ಅಷ್ಟೊಂದು ಯೋಚನೆ ಮಾಡುತ್ತಿದ್ದೀಯ? ರವಿಗೆ ಚಂದುವಿನ ಒಂದು ಲುಂಗಿ ಕೊಡುತ್ತೇನೆ, ಹಾಕಿಕೊಳ್ಳುತ್ತಾರೆ ಬಿಡು. ನಿನಗೆ ನನ್ನ ನೈಟಿ ಕೊಡುತ್ತೇನೆ, ಬಾ ಎಂದು ಕರೆದು, ಅಷ್ಟು ಮಾತ್ರ ಅಲ್ಲ ಕಣೆ, ನಾನು ನಾಳೆ ಕೆಲಸಕ್ಕೆ ಹೋಗಬೇಕು ಅಂತ ಹೇಳಿದಾಗ, ಇಲ್ಲಿಂದಲೇ ಹೋಗುವೆಯಂತೆ ಬಿಡು ಅಂತ ಹೇಳಿದಳು ನನ್ನ ಹೆಂಡತಿ. ಆಗ ನನ್ನ ನಾದಿನಿ ಕಿಡಿಯಲ್ಲಿ ಏನೋ ಹೇಳಿದಳು. ಆಗ ನನ್ನ ಹೆಂಡತಿ, ಅದಕ್ಕೆ ಯಾಕೆ ಯೋಚನೆ ಮಾಡುತ್ತೀಯ, ನನ್ನದೇ ಹೊಸದು ಇದೆ, ಕೊಡುತ್ತೇನೆ, ನಾಳೆ ಹಾಕಿಕೊಂಡು ಹೋಗು ಅಂತ ಹೇಳಿದಳು. ಸರಿ ಬಿಡು, ನೀನು ಇಷ್ಟು ಹೇಳುತ್ತಿದ್ದೀಯಾ ಅಂದ ಮೇಲೆ ಇಲ್ಲಿಯೇ ಇರುತ್ತೇವೆ ಅಂತ ಹೇಳಿ ಅಲ್ಲಿಯೇ ಉಳಿದುಕೊಂಡರು. ಮಧ್ಯಾಹ್ನ ಆಗಿತ್ತು. ಅಡುಗೆಗೆ ಸಾಕಷ್ಟು ಇನ್ನೂ ಮಿಕ್ಕಿತ್ತು. ಹಾಗಾಗಿ ಅದನ್ನೇ ಬಿಸಿ ಮಾಡಿ 4 ಜನ ಊಟ ಮಾಡಿದಾಗ ಮೇಲೆ ಮಲಗಲು ಹೋದರು. ಈಗ ಚಂದನ್ ತನ್ನ ಹೆಂಡತಿ ಪ್ರಮೀಳಾಳನ್ನು ತಬ್ಬಿಕೊಂಡು, ನಿನ್ನ ತಂಗಿಯೇ ಇವತ್ತು ತುಂಬಾ ಚೆನ್ನಾಗಿ ಕಾಣಿಸುತ್ತಿದ್ದಾಳಲ್ವಾ ಅಂತ ಕೇಳಿದ. ಆಗ ಪ್ರಮೀಳಾ, ಹೌದಾ, ಯಾಕೋ ಅಂತ ಕೇಳಿದಾಗ, ನಿನ್ನ ನೈಟಿ ಹಾಕಿದ್ದಾಳಲ್ಲ, ಅದಕ್ಕೆ. ನಿನ್ನ ತಂಗಿ ತುಂಬಾ ಸಣ್ಣ ಇರುವುದರಿಂದ ನಿನ್ನ ನೈಟಿ ಅವಳಿಗೆ ತುಂಬಾ ದೊಡ್ಡದಾಗಿ ಕಾಣಿಸುತ್ತಿದೆ. ಹಾಗಾಗಿ ಒಳಗಿನ ಎಲ್ಲಾ ಸೌಂದರ್ಯ ಹೊರಗೆ ಕಾಣಿಸುತ್ತಿತ್ತು. ಅದೂ ಅಲ್ಲದೆ ನಿನ್ನ ನೈಟಿಯ ಮುಂದಿನ ನೆಕ್ ತುಂಬಾ ಡೀಪಾಗಿ ಇತ್ತು. ನನಗೆ ಇಷ್ಟ ಅಂತ ನೀನು ಈ ರೀತಿ ತಗೊಂಡಿದ್ದೀಯ. ಇವತ್ತು ಅದೇ ನೈಟಿಯನ್ನು ನಿನ್ನ ತಂಗಿ ಹಾಕಿಕೊಂಡಿದ್ದಾಳೆ, ಎಲ್ಲ ಕಾಣಿಸುತ್ತಿತ್ತು. ನನಗಂತೂ ನೋಡಿ ಕಣ್ಣು ತಂಪು ಮಾಡಿಕೊಂಡೆ ಅಂತ ಹೇಳಿದಾಗ, ಅಯ್ಯೋ ದೇವರೇ ಅಂತ ಅಂದಳು. ನಿನಗೇನಾಗಿದೆ ಅಂತ ಕೇಳಿದಾಗ ಅವಳು, ನನ್ನ ನೈಟಿಯೇ ತಾನೇ ಹಾಕಿಕೊಂಡಿರುವುದು ಅಂದಳು. ಹೌದು ಅಂದೆ. ಆಗ, ನೀವು ನನ್ನ ತಂಗಿಯನ್ನು ನೋಡಿದ ರೀತಿ ನನ್ನನ್ನು ರವಿ ನೋಡಿರುತ್ತಾನೆ ತಾನೇ, ಅದು ನನ್ನ ನೈಟಿಯೇ ಅಂದ ಮೇಲೆ ಈ ನೈಟಿ ಕೂಡ ಅದೇ ರೀತಿ ಕಾಣಿಸುತ್ತದೆ ಅಲ್ಲವೇ ಅಂತ ಕೇಳಿದಳು.
ಆಗ ನನಗೆ ನೆನಪಾಯಿತು, ಊಟ ಬಡಿಸುವ ಅಷ್ಟೋ ಸಮಯ ರವಿ ನನ್ನ ಹೆಂಡತಿಯನ್ನೇ ನೋಡುತ್ತಿದ್ದದ್ದು. ಈಡಿಯಟ್, ಹೌದು ಕಣೆ, ಎಲ್ಲ ನೋಡಿಬಿಟ್ಟಿದ್ದಾನೆ ಅಂತ ಹೇಳಿದಾಗ, ಹೌದೌದು, ಅವನು ಮಾತ್ರ ಈಡಿಯಟ್, ನೀವೇನು ಅಂತ ಕೇಳಿದೆ. ಹೋಗಲಿ ಬಿಡು, ನೋಡಿಕೊಂಡು ಮಜಾ ಮಾಡಲಿ ಅಂತ ಹೇಳಿದೆ. ಅದಕ್ಕೆ ಅವಳು, ಏನ್ರಿ ಹೀಗೆ ಹೇಳುತ್ತಿದ್ದೀರಾ, ಎಲ್ಲ ಹಾಳಾಗಿ ಹೋಯಿತು ಅಂತ ಹೇಳುತ್ತಿದ್ದಳು. ಬಾಯಲ್ಲಿ ಆ ರೀತಿ ಹೇಳುತ್ತಿದ್ದರೂ ಕೂಡ ಒಳಗೊಳಗೆ ಅವಳಿಗೂ ಖುಷಿಯಾಗುತ್ತಿತ್ತು. ಅದು ಅವಳ ಮುಖದಲ್ಲಿಯೇ ಎದ್ದು ಕಾಣುತ್ತಿತ್ತು. ಅವಳ ಕಿವಿ ಹತ್ತಿರ ಬಾಗಿ, ಇಷ್ಟೊಂದು ನಾಟಕ ಮಾಡುವ ಅವಶ್ಯಕತೆ ಇಲ್ಲ, ನಿನ್ನನ್ನು ಆ ರೀತಿ ಅವನನ್ನು ನೋಡಿದ್ದರಿಂದ ನಿನಗೆ ಇಷ್ಟವಾಗಿದೆ ಅಂತ ನಿನ್ನ ಮುಖದಲ್ಲಿಯೇ ಎದ್ದು ಕಾಣಿಸುತ್ತಿದೆ ಅಂತ ಹೇಳಿದೆ. ಹೋಗಲಿ ಬಿಡಿ, ಪರವಾಗಿಲ್ಲ ಅಂತ ಅವಳು ಹೇಳುತ್ತಾ ಸುಮ್ಮನಾದಳು. ನಾನು ಅವಳನ್ನು ಗಟ್ಟಿಯಾಗಿ ತಬ್ಬಿಕೊಂಡು, ಪಂಕಜ, ನೀನು ನೋಡಲು ತುಂಬಾ ಸುಂದರವಾಗಿದ್ದೀಯಾ ಕಣೆ ಅಂತ ಹೇಳಿದೆ. ಆಗ ಅವಳು, ರೀ, ನಾನು ನಿಮ್ಮ ಹೆಂಡತಿ, ನಿಮ್ಮ ನಾದಿನಿ ಅಲ್ಲ ಅಂತ ಹೇಳಿದಳು. ಇವತ್ತಿನ ರಾತ್ರಿಯ ಮಟ್ಟಿಗೆ ನೀನು ನನ್ನ ನಾದಿನಿಯೇ ಅಂತ ಅಂದುಕೊಂಡು ಅವಳನ್ನು ಅನುಭವಿಸಲು ಶುರು ಮಾಡಿದೆ. ಆಗ ಅವಳು ಕೂಡ, ರವಿ, ಬಾ ನನ್ನನ್ನು ಅನುಭವಿಸು ಅಂತ ಕರೆದಳು. ಈಗ ನಾನು ಸುಮ್ಮನಿರಲು ಸಾಧ್ಯವೇ? ನನ್ನ ಹೆಂಡತಿಗೂ ಕೂಡ ಅವಳ ತಂಗಿ ಗಂಡನ ಮೇಲೆ ಆಸೆಯಾಗಿದೆ ಅಂತ ಅರ್ಥವಾಯಿತು. ಇಬ್ಬರೂ ಕೂಡ ಚೆನ್ನಾಗಿ ಮಜಾ ಮಾಡಿದೆವು. ಬೆಳಗ್ಗೆ ಎದ್ದಾಗ ನನ್ನ ನಾದಿನಿ ಕೆಲಸಕ್ಕೆ ಹೋಗುವ ಸಲುವಾಗಿ ನನ್ನ ಹೆಂಡತಿಯ ಬಟ್ಟೆಗಳನ್ನೇ ಹಾಕಿಕೊಂಡು ಗಂಡ ಹೆಂಡತಿ ಇಬ್ಬರು ಹೊರಟು ಹೋದರು. ನನ್ನ ನಾದಿನಿಯ ಬಟ್ಟೆಗಳು ಅಲ್ಲಿಯೇ ಬಿದ್ದಿತ್ತು. ನನ್ನ ಹೆಂಡತಿಯ ಹತ್ತಿರ ಬಂದು ಹಿಂದಿನಿಂದ ತಬ್ಬಿಕೊಂಡು, ನಾನು ಒಂದು ಹೇಳುತ್ತೇನೆ, ಕೇಳುತ್ತೀಯಾ ಅಂತ ಹೇಳಿದೆ. ಅದೇನು ಹೇಳಿ ಅಂತ ಕೇಳಿದಾಗ, ನಿನ್ನ ತಂಗಿ ನಿನ್ನೆ ಹಾಕಿಕೊಂಡಿದ್ದ ಬಟ್ಟೆಯನ್ನು ಇಲ್ಲಿಯೇ ಬಿಟ್ಟು ಹೋಗಿದ್ದಾಳೆ ಅಲ್ವಾ ಅಂತ ಕೇಳಿದೆ. ಹೌದು, ಅದಕ್ಕೇನೀಗ ಅಂತ ಹೇಳಿದಳು. ಆಗ ಆ ಬಟ್ಟೆಯನ್ನು ನೀನು ಹಾಕಿಕೊಳ್ಳುತ್ತೀಯಾ ಅಂತ ಕೇಳಿದೆ. ಯಾಕೆ ಅಂತ ಹೇಳಿದಳು. ಯಾಕೂ ಇಲ್ಲ, ನಿನ್ನ ತಂಗಿಯನ್ನು ಮಾಡಬೇಕು ಎಂದು ನನಗೆ ಅನ್ನಿಸುತ್ತಿದೆ. ಅವಳನ್ನು ನೇರವಾಗಿ ಮಾಡಲಾಗುವುದಿಲ್ಲವಲ್ಲ, ಅದಕ್ಕಾಗಿ ಅವಳ ಬಟ್ಟೆಯನ್ನು ನೀನು ಹಾಕಿಕೊ. ಅವಳೇ ನೀನು ಅಂತ ಅಂದುಕೊಂಡು ನಾನು ಮಾಡುತ್ತೇನೆ ಅಂತ ಹೇಳಿದೆ. ಮೊದಲಿಗೆ ಒಪ್ಪಲಿಲ್ಲ. ಅದಾದ ಮೇಲೆ ಅವಳಿಗೂ ಇದು ಒಂಥರ ಚೆನ್ನಾಗಿರುತ್ತೆ ಅಂತ ಹೇಳಿ ಆ ಬಟ್ಟೆಯನ್ನು ಹಾಕಿಕೊಂಡಳು. ನಾನು ಅವಳನ್ನೇ ನೋಡುತ್ತಾ, ಇವತ್ತು ಒಂದು ದಿನದ ಮಟ್ಟಿಗೆ ನೀನು ಪ್ರಮೀಳ ಅಲ್ಲ, ಪಂಕಜ ಆಗಿಬಿಡು ಅಂತ ಹೇಳಿದೆ. ಆಯ್ತು ಭಾವ ಅಂತ ಅಂದಳು. ನನಗಂತೂ ಸಿಕ್ಕಾಪಟ್ಟೆ ಖುಷಿಯಾಗಿತ್ತು. ಪಂಕಜ, ನಾವಿಬ್ಬರು ಯಾವುದಾದರೂ ಸಿನಿಮಾಗೆ ಹೋಗೋಣವೇ ಅಂತ ಕೇಳಿದೆ. ಆಯ್ತು ಭಾವ, ಹೋಗೋಣ, ಆದರೆ ಅಕ್ಕನಿಗೆ ಗೊತ್ತಾದರೆ ಅಂತ ನಗುತ್ತಾ ಕೇಳಿದಳು. ನಾನು ಕೂಡ ನಗುತ್ತಾ, ನಿನ್ನ ಅಕ್ಕನಿಗೆ ಗೊತ್ತಾಗುವುದಿಲ್ಲ ಬಾ ಅಂತ ಹೇಳಿ ಒಂದು ಸಿನಿಮಾವನ್ನು ಬುಕ್ ಮಾಡಿ ಸಿನಿಮಾಗೆ ಹೊರಟೆವು. ಸಿನಿಮಾ ಹಾಲ್ ಪೂರ ಖಾಲಿಯೇ ಇತ್ತು. ಅಲ್ಲಿ ಇಲ್ಲಿ ಇಬ್ಬರು ಜೋಡಿಗಳು ಕೂತಿದ್ದರು. ನಾವು ಹೋಗಿ ಒಂದು ಕಾರ್ನರ್ ಸೀಟಲ್ಲಿ ಕುಳಿತುಕೊಂಡೆವು. ನಮ್ಮ ಮುಂದೆ ಸೀಟಲ್ಲಿ ಕೂತಿದ್ದ ಒಂದು ಜೋಡಿ ಅವರ ಧ್ಯಾನದಲ್ಲಿಯೇ ಮುಳುಗಿ ಹೋಗಿದ್ದರು. ಅವರನ್ನು ನೋಡಿ ನಮಗೂ ಕೂಡ ಆಸೆಯಾಗಿ ಪಂಕಜ ಅಂತ ಹೇಳುತ್ತಾ ಅವಳನ್ನು ಅಲ್ಲಿಯೇ ಮಾಡಲು ಶುರು ಮಾಡಿದೆ. ಅವಳು ಕೂಡ ಭಾವ ಭಾವ ಅನ್ನುತ್ತಾ ನನಗೆ ಸಹಕರಿಸಿದಳು. ಇಬ್ಬರು ಸಿನಿಮಾ ನೋಡುವುದನ್ನ ನಮ್ಮ ಪಾಡಿಗೆ ನಾವು ನಮ್ಮದರಲ್ಲಿಯೇ ಮುಳುಗಿ ಹೋಗಿ ಚೆನ್ನಾಗಿ ಮಜಾ ಮಾಡಿದೆವು. ಅಲ್ಲಿಂದ ಒಂದು ರೆಸ್ಟೋರೆಂಟ್ಗೆ ಹೋಗಿ ಊಟ ಮಾಡಿ ಮತ್ತೆ ಮನೆಗೆ ಬಂದು ಮನೆಯ ಮೂಲೆ ಮೂಲೆಯಲ್ಲಿಯೂ ಅವಳನ್ನು ಅನುಭವಿಸಿ ಮಜಾ ಮಾಡಿದೆ. ಆಮೇಲೆ ಇಬ್ಬರು ಒಟ್ಟಿಗೆ ಸ್ನಾನ ಮಾಡಿದೆವು. ರಾತ್ರಿ ಮಲಗಬೇಕಾದ್ರೆ, ಭಾವ, ನೀವು ನನ್ನ ಗಂಡನಿಗಿಂತ ತುಂಬಾ ಚೆನ್ನಾಗಿ ಮಾಡುತ್ತೀರಾ ಅಂತ ಜೋರಾಗಿ ನಗುತ್ತಾ ಹೇಳಿದಳು. ನಾನು ಕೂಡ ಜೋರಾಗಿ ನಗುತ್ತಾ, ಹೌದಾ ನಾದಿನಿ, ಹಾಗಿದ್ದ ಮೇಲೆ ವಾರಕ್ಕೆ ಒಮ್ಮೆಯಾದರೂ ನೀನು ನಮ್ಮ ಮನೆಗೆ ಬಂದು ಹೋಗಬಹುದಲ್ಲ ಅಂತ ಹೇಳಿದೆ. ಅದಕ್ಕವಳು, ಸರಿ ಭಾವ, ನೀವು ಹೇಳಿದಂತೆಯೇ ಆಗಲಿ, ಇನ್ನು ಮೇಲೆ ವಾರಕ್ಕೆ ಒಂದು ಬಾರಿ ದಿನ ಪೂರ್ತಿ ನಾನು ನಿಮ್ಮವಳಾಗಿಯೇ ಇರುತ್ತೇನೆ ಅಂತ ಹೇಳಿ ಜೋರಾಗಿ ನಗುತ್ತಾ
ನನ್ನನ್ನು ಬಂದು ತಬ್ಬಿಕೊಂಡಳು. ನಾನು ಕೂಡ ನಗುತ್ತಾ ಅವಳನ್ನು ತಬ್ಬಿಕೊಂಡು, ತುಂಬಾ ಥ್ಯಾಂಕ್ಸ್ ಕಣೆ, ಇವತ್ತು ದಿನ ಪೂರ್ತಿ ನಿನ್ನ ತಂಗಿಯಾಗಿ ನನಗೆ ಸಹಕರಿಸಿದ್ದಕ್ಕೆ ನನಗಂತೂ ತುಂಬಾ ಖುಷಿಯಾಯಿತು ಅಂತ ಹೇಳಿದೆ. ಅದಕ್ಕೆ ಅವಳು, ಇಷ್ಟಕ್ಕೆ ಮುಗಿಯಲಿಲ್ಲ, ನಾಳೆ ನೀವು